ವೀಕ್ಷಕರೇ, ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಭಟ್. ದೇಶವನ್ನು ಕಟ್ಟಲು ದೇಶಕ್ಕೆ ದೇಣಿಗೆ ಸಂದೇಶ ಸಾರಿದ ಮೋದಿ. ಬಿಜೆಪಿ ಪಕ್ಷದ ನಿಧಿಗೆ 2,000 ರೂಪಾಯಿ ದೇಣಿಗೆ ನೀಡಿದ ಪ್ರಧಾನಿ. ಇದು ಕಾಂಗ್ರೆಸ್ ಅಭಿಯಾನ. ಲೋಕಸಮರಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಆಡಳಿತ ಪಕ್ಷ ಸೇರಿ ವಿರೋಧ ಪಕ್ಷಗಳು ಸಹ ಲೋಕವನ್ನ ಗೆಲ್ಲಲು ಶತಾಯ ಗತಾಯ ಪ್ರಯತ್ನದಲ್ಲಿವೆ. ಪ್ರಧಾನಿ ನರೇಂದ್ರ ಮೋದಿಯವರ ಸಾರಥ್ಯದ ಎನ್ಡಿಎ ಮತ್ತೊಮ್ಮೆ ಗೆದ್ದು ಹ್ಯಾಟ್ರಿಕ್ ಗೆಲುವು ಸಾಧಿಸುವುದರ ಉತ್ಸಾಹದಲ್ಲಿದೆ. ಇನ್ನು ಪ್ರಧಾನಿ ಮೋದಿಯವರನ್ನು ಈ ಸಲ ಸೋಲಿಸಲೇಬೇಕು ಅಂತ ಇಂಡಿಯಾ ಮೈತ್ರಿಕೂಟ ಶಪಥ ಮಾಡಿದೆ. ದೋಸ್ತಿ ಪಕ್ಷಗಳ ಬಲದೊಂದಿಗೆ ಮುನ್ನುಗ್ತಾ ಇದ್ದಾರೆ. ಈಗಾಗಲೇ ಕೆಲ ಸಮೀಕ್ಷೆಗಳು ಮೋದಿ ಸರ್ಕಾರಕ್ಕೆ ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟಿವೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರನ್ನ ಕಟ್ಟಿ ಹಾಕಲು ಪ್ರತಿಪಕ್ಷಗಳು ಸಜ್ಜಾಗ್ತಾ ಇದೆ. ಪ್ರಧಾನಿ ಮೋದಿಯವರಿಗೆ ತಿರುಗೇಟು ನೀಡುವಂತಹ ಪ್ರಬಲ ನಾಯಕನಿಗಾಗಿ ಇಂಡಿಯಾ ಒಕ್ಕೂಟ ಹುಡುಕಾಟವನ್ನ ಶುರು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿಯೇ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿತು. ಇದು ಬಿಜೆಪಿಗೆ ಮತ್ತಷ್ಟು ಬೂಸ್ಟರ್ ಡೋಸ್ ಸಿಕ್ಕಂತಾಗಿದೆ. ಇತ್ತೀಚೆಗಷ್ಟೇ ಚುನಾವಣೆ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿತ್ತು. ಇದು ರಾಜಕೀಯ ಪಕ್ಷಗಳಿಗೆ ನುಂಗಲಾರದ ತುತ್ತಾಗಿತ್ತು. ರಾಜಕೀಯ ಪಕ್ಷಗಳ ನಿಧಿಯ ಬಗ್ಗೆ ತಿಳಿದುಕೊಳ್ಳುವ ಎಲ್ಲಾ ಹಕ್ಕು ನಮ್ಮ ದೇಶದ ಮತದಾರ ಪ್ರಭುವಿಗಿದೆ. ಆದರೆ ಈ ಯೋಜನೆಯಿಂದ ಸಾರ್ವಜನಿಕರಿಗೆ ತಿಳಿದುಕೊಳ್ಳುವಂತಹ ಅವಕಾಶ ಇರಲಿಲ್ಲ. ಸರ್ಕಾರದ ಹಣ ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳುವ ಹಕ್ಕು ನಮ್ಮ ನಾಗರಿಕರಿಗೆ ಇದೆ. ಈ ಅಪರಿಚಿತ ಚುನಾವಣಾ ಬಾಂಡ್ಗಳು ಮಾಹಿತಿ ಹಕ್ಕು ಉಲ್ಲಂಘನೆಯಾಗಿದೆ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈ ಹಿಂದೆ ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ರೂಪದಲ್ಲಿ ಹಣ ಹರಿದು ಬರ್ತಾ ಇತ್ತು. ಇದೀಗ ಸುಪ್ರೀಂ ಕೋರ್ಟ್ ಅದಕ್ಕೆ ಕಡಿವಾಣ ಹಾಕಿದೆ. ಯಾವುದೇ ನಾಗರಿಕ ಅಥವಾ ಕಂಪನಿಯು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆಯ್ಕೆ ಶಾಖೆಗಳಿಂದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಬಹುದಿತ್ತು ಮತ್ತು ತಮಗೆ ಇಷ್ಟವಾದ ರಾಜಕೀಯ ಪಕ್ಷಕ್ಕೆ ದೇಣಿಗೆಯನ್ನ ನೀಡಬಹುದಿತ್ತು. ಇಲ್ಲಿ ದೇಣಿಗೆ ನೀಡಿದ ಯಾವುದೇ ಕಂಪನಿ ಅಥವಾ ವ್ಯಕ್ತಿಯ ಹೆಸರುಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಿರುವುದಿಲ್ಲ. ಅವರ ಹೆಸರುಗಳನ್ನ ಗೌಪ್ಯವಾಗಿ ಇಡಲಾಗಿರ್ತಾ ಇತ್ತು. ಆದರೆ ಇದೀಗ ಈ ಯೋಜನೆಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಚುನಾವಣಾ ಬಾಂಡ್ಗಳಿಗೆ ಸುಪ್ರೀಂ ಬ್ರೇಕ್ ಹಾಕಿದ ಮೇಲೆ ಇದೀಗ ಕಾಂಗ್ರೆಸ್ ಸೇರಿದಂತೆ ಬಿಜೆಪಿ ಕೂಡ ದೇಣಿಗೆ ಅಭಿಯಾನವನ್ನ ಶುರು ಮಾಡಿದೆ. ಆಗ ಚುನಾವಣಾ ಬಾಂಡ್ಗಳಿಂದ ಯಾರಿಗೂ ತಿಳಿಯದಂತೆ ಕೋಟಿ ಕೋಟಿ ಹಣ ಗೆಲ್ಲುವ ಕುದುರೆಗಳಿಗೆ ಹರಿದು ಬರ್ತಾ ಇತ್ತು. ಆದ್ರೆ ಇದೀಗ ರಾಜಕೀಯ ಪಕ್ಷಗಳು ದೇಣಿಗೆ ಅಭಿಯಾನಗಳನ್ನ ಶುರು ಮಾಡಿವೆ. ಈ ಮೂಲಕ ಕಳೆದ ವರ್ಷ ಡಿಸೆಂಬರ್ನಲ್ಲಿಯೇ ಕಾಂಗ್ರೆಸ್ ಪಕ್ಷ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿತ್ತು. 18 ವರ್ಷಕ್ಕಿಂತ ಮೇಲ್ಪಟ್ಟ ಭಾರತೀಯರು ಕನಿಷ್ಠ 138 ರೂಪಾಯಿಯಿಂದ ತಮಗೆ ಸಾಧ್ಯವಾಗುವಷ್ಟು ದೇಣಿಗೆ ನೀಡಬಹುದು ಅಂತ ಕಾಂಗ್ರೆಸ್ ಈಗಾಗಲೇ ಅಭಿಯಾನ ಶುರು ಮಾಡಿದೆ. ಕಾಂಗ್ರೆಸ್ ತನ್ನ ವೆಬ್ಸೈಟ್ ಮೂಲಕ ದೇಣಿಗೆ ನೀಡಲು ಕಾಂಗ್ರೆಸ್ ಮನವಿ ಕೂಡ ಮಾಡಿಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಡೊನೇಟ್ ಫಾರ್ ದೇಶ್ ಅನ್ನೋ ಹ್ಯಾಶ್ ಟ್ಯಾಗ್ ಮೂಲಕ ಅಭಿಯಾನವನ್ನ ನಡೆಸ್ತಾ ಇದೆ. ಈ ಮೊದಲು ಮಹಾತ್ಮ ಗಾಂಧೀಜಿಯವರು ತಿಲಕ್ ಸ್ವರಾಜ್ ನಿಧಿ ಎಂಬ ನಿಧಿ ಸಂಗ್ರಹ ಅಭಿಯಾನವನ್ನು ಆರಂಭಿಸಿದ್ರು. ಈ ನಿಧಿ ಸಂಗ್ರಹ ಕಾಂಗ್ರೆಸ್ ಸೇರಿದಂತೆ ಬಿಜೆಪಿಗೂ ಪ್ರೇರಣೆ ನೀಡಿದಂತಿದೆ. ಸಮೃದ್ಧ ಭಾರತ ಕಟ್ಟುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸುಮಾರು ದಶಕಗಳಿಂದಲೂ ಈ ರೀತಿಯ ದೇಣಿಗೆ ಸಂಗ್ರಹಿಸ್ತಾ ಬರ್ತಾ ಇದೆ. ಇನ್ನು 138 ಸಂಖ್ಯೆಯ ಗುಟ್ಟೇನು ಅಂದ್ರೆ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ 138 ವರ್ಷಗಳಾಗಿವೆ. ಹೀಗಾಗಿ ದೇಣಿಗೆಯಲ್ಲಿ 138 ರೂಪಾಯಿ ಸಂಖ್ಯೆ ಕಾಂಗ್ರೆಸ್ನ 138 ವರ್ಷದ ಪ್ರಯಾಣವನ್ನ ನೆನಪಿಸುತ್ತೆ. ಇನ್ನು ಬಿಜೆಪಿ ವಿಚಾರಕ್ಕೆ ಬಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಪಕ್ಷ ಏನೇ ಮಾಡಿದ್ರು ಅದು ದೇಶದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಸಹ ಅದು ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಹಾಗೆ ಇದೀಗ ದೇಶ ಕಟ್ಟಲು ದೇಣಿಗೆ ಅಭಿಯಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಶುರು ಮಾಡಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯ ಖರ್ಚು ವೆಚ್ಚಕ್ಕಾಗಿ ಬಿಜೆಪಿ ಕೂಡ ದೇಣಿಗೆಯನ್ನ ಆರಂಭಿಸಿದೆ. ದೇಶ ಕಟ್ಟಲು ದೇಣಿಗೆ ಅನ್ನೋ ಸಂದೇಶದೊಂದಿಗೆ ಬಿಜೆಪಿ ಡೊನೇಷನ್ ಅಭಿಯಾನವನ್ನ ಆರಂಭಿಸಿದೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಪಕ್ಷದ ನಿಧಿಗೆ ಮೊದಲು 2,000 ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಮೋದಿ ಅವರು ದೇಶ ಕಟ್ಟಲು ದೇಣಿಗೆ ನೀಡಿ ಅಂತ ಮೋದಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ.
ಒಟ್ಟಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ರಾಷ್ಟ್ರೀಯ ಪಕ್ಷಗಳು ಚುನಾವಣಾ ಖರ್ಚು ವೆಚ್ಚಕ್ಕಾಗಿ ನಿಧಿ ಸಂಗ್ರಹಿಸುವುದಕ್ಕೆ ತೊಡಗಿಕೊಂಡಿವೆ. ಈಗಾಗಲೇ ಎರಡೂ ಪಕ್ಷಗಳಿಗೂ ಸಹ ಹಣ ಹರಿದು ಬರ್ತಾ ಇದೆ. ಯಾವ ಪಕ್ಷಕ್ಕೆ ಎಷ್ಟು ಹಣ ಅಂತ ತಿಳಿಯಬೇಕಾದ್ರೆ ಕೆಲ ದಿನಗಳು ಕಾಯಲೇಬೇಕು. ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.